ಪರಾಶಕ್ತಿ 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 ಪರಾಶಕ್ತಿ. ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬ ವಿಶೇಷವಾದ ದಿನ. ಯಾಕೆ ಅಂತಂದರೆ ಇವತ್ತು ನಾನು 3ನೇ ವರ್ಷದ್ದು ಓಂ ಶಕ್ತಿ ಮಾಲೆ ಹಾಕಿಸ್ಕೊತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು ಈ ವರ್ಷ, ಆದರೂ ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಇವತ್ತು. ಏಕೆಂದರೆ ಮಾಲೆ ಹಾಕಿಸ್ಕೊಳ್ಳೋದೇ ಏನೋ ಒಂಥರ ಮನೇಲಿ ಒಂಥರ ಹಬ್ಬದ ಕಡೆ ಬಂದುಬಿಡುತ್ತೆ. ನಾನು ಬೆಳಗ್ಗೆನೇ ಬೇಗ ಎದ್ದು ರೆಡಿ ಆಗಿಬಿಟ್ಟು ಅವಳು ಕಾವ್ಯ 7 ಗಂಟೆಗೆ ಬರೋಕ್ಕೆ ಹೇಳಿದ್ಲು. ಹಾಗಾಗಿ 7 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಹಿಂದಿನ ದಿನವೇ ನಾನು ದೇವ್ರ ಮನೆಯೆಲ್ಲ ತೊಳ್ಕೊಂಡು ಫೋಟೋ ಎಲ್ಲ ಇದು ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಬಿಟ್ಟಿದ್ದೆ. ಬೇಗ ಕೆಲಸ ಎಲ್ಲ ಮುಗಿಸ್ಕೋಬೋದು, ಬೇಗ ರೆಡಿ ಆಗ್ಬೋದು ಅಂತ. ಮತ್ತು ಕೆಲಸನೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಎದ್ದಿನ ಬಟ್ಟೆ ಎಲ್ಲ ಹಾಕ್ಕೊಂಡು ಇನ್ನು ರೆಡಿ ಆಗಿಬಿಟ್ಟು ಇನ್ನು ದೇವ್ರ ಸಾಮಾನೆಲ್ಲ ಜೋಡಿಸ್ಕೊಂಡು ಇನ್ನು ದೇವ್ರ ಫೋಟೋ ಎಲ್ಲ ಜೋಡಿಸ್ಕೊಂಡು ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಬಿಟ್ಟು ಇನ್ನು ಹೂವು ಹಾಕೋತಾ ಇದ್ದೆ. ನಾನು ಫಸ್ಟೇ ಹಿಂದಿನ ದಿನವೇ ಹೂವು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೂವು ಎಲ್ಲ ಕಟ್ಕೊಂಡು ಮತ್ತು ಹೂವು ಎಲ್ಲ ಪೋಣಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ, ಯಾವ್ಯಾವ ಹೂವು ಬೇಕು, ಹೇಗೆ ಅಲಂಕಾರ ಮಾಡಬೇಕು ಅಂತ. ಹಾಗಾಗಿ ಮತ್ತು ಬೇವಿನ ಸೊಪ್ಪೆಲ್ಲ ತರಿಸ್ಕೊಂಡಿದ್ದೆ. ನಾನು ಈ ಫಸ್ಟು ಬೇವಿನ ಸೊಪ್ಪು ಕಳಸನೇ ನಾನು ನೆಡ್ತಾಯಿದ್ದೆ. ಮತ್ತು ಈಗ ನಾನು ಓಂ ಶಕ್ತಿದು ಹೋಮ ಆದಮೇಲೆ ನನಗೆ ಕಳಸದ ಚೊಂಬು ಮತ್ತು ಇದು ಕೊಟ್ಟು ನಾನು ಅದರಲ್ಲೇ ಪೂಜೆ ಮಾಡ್ತಿದ್ದೆ. ಆದರೆ ನನಗೆ ಯಾಕೋ ಕಳಸದ ಚೊಂಬು ನನಗೆ ಇದಾಗಲಿಲ್ಲ, ತೆಂಗಿನಕಾಯಿ ಕಳಸ. ಹಾಗಾಗಿ ನಾನು ಮತ್ತೆ ಓಂ ಶಕ್ತಿ ಮಾಲೆ ಹಾಕಿಸ್ಕೊಂಡಿದ್ದ ದಿನ ಎದ್ದಿಂದನೇ ನಾನು ಬೇವಿನ ಸೊಪ್ಪಿನ ಕಳಸ ಇಡಬೇಕು ಅಂತ ಅನಿಸ್ಬಿಟ್ಟು ನಾನು ಅದನ್ನೇ ಇಟ್ಟಿದ್ದೀನಿ. ಮತ್ತು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಡೋಣ ಅಂದ್ಕೊಂಡೆ. ಮತ್ತು ತಿರ್ಗಾ ಮಾಲೆನ ನಾವು ಮನೆಯಿಂದಲೇ ಇದು ಮಾಡ್ಕೊಂಡು ಹೋಗಬೇಕಾಗಿತ್ತು. ಫಸ್ಟು ಹಾಲಲ್ಲಿ ಮತ್ತು ಕೆಂಪು ನೀರು ಮತ್ತು ನೀರಲ್ಲಿ 3 ಥರದ ನೀರಲ್ಲಿ ಇದು ಮಾಡಿಬಿಟ್ಟು ಗಂಧ ಹಾಕ್ಬಿಟ್ಟು ನಾವಿನ್ನು ಮತ್ತು ಹಿರಿಮಡಿ ಬ್ಯಾಗು ಮತ್ತು ಮಾಲೆನ ಅಲ್ಲಿಗೆ ಎತ್ಕೊಂಡು ಹೋಗಬೇಕಾಗಿತ್ತು. ನಾನು ಇಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಂದರೆ ನನಗೂ ತುಂಬ ಖುಷಿ ಆಗ್ತಾಯಿತ್ತು. ನಾನು ಇಷ್ಟು ಚೆನ್ನಾಗಿ ಪೂಜೆ ಮಾಡಿದ್ನ ಅಂತ. ಇನ್ನು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು, 8:15 8:15 ಆಗಿತ್ತು. ಹಾಗಾಗಿ ರೆಡಿ ಆಗಿಬಿಟ್ಟು ನಾವಿನ್ನು ಮಾಲೆ ಹಾಕ್ಸ್ಕೊಳ್ಳೋ ಹತ್ರನೇ ಬಂದ್ವಿ. ಆಲ್ರೆಡಿ ತುಂಬ ಜನ ಮಾಲೆ ಹಾಕಿಸ್ಕೊಂಡು ಹೋಗ್ತಾಯಿದ್ರು ಆಲ್ರೆಡಿ. ನಾವೇನು ಲಾಸ್ಟ್ ಹಾಕ್ಸ್ಕೊಂಡಿದ್ದು. ಹಾಗಾಗಿ ನಾವು ಹೋದ ತಕ್ಷಣವೇ ಪಾದ ಪೂಜೆ ಮಾಡಿಬಿಟ್ಟು ನಮಗೆ ಕಾಲಿಗೆ ಅರಿಶಿನ ಮತ್ತು ಕುಂಕುಮ ಮತ್ತು ಹೂವು ಹಾಕ್ತಾರೆ. ಅದಾದಮೇಲೆ ದೇವಸ್ಥಾನದ ಒಳಗಡೆ ಹೋದ್ವಿ. ಆಲ್ರೆಡಿ ಎಲ್ಲರೂ ಹಿರಿಮುಡಿಗೆಲ್ಲ ತುಂಬಿಕೊಂಡಿದ್ರು. ಇನ್ನು ಹಿರಿಮುಡಿ ಬ್ಯಾಗ್ಗೆ ಏನೇನು ಹಾಕಬೇಕು ಅಂತಲೇ ಆಲ್ರೆಡಿ ಅವರೆಲ್ಲ ಫಸ್ಟೇ ಇದು ಮಾಡ್ಕೊಂಡಿದ್ದು. ಇನ್ನು ಪೂಜೆ ಎಲ್ಲ ಮುಗ್ದೋಗಿತ್ತು. ಇನ್ನು ಹಿರಿಮುಡಿ ಬ್ಯಾಗ್ಗೆ ಹಾಕಿ ಮತ್ತು ತೆಂಗಿನಕಾಯಿ ಅರಿಶಿನ ಕುಂಕುಮ ಮತ್ತು ಗಂಧನ ದೇವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ಹಿರಿಮುಡಿ ಬ್ಯಾಗ್ ಹಾಕ್ಕೋಬೇಕು. ಅದಾದಮೇಲೆ ಇನ್ನು ಹಿರಿಮುಡಿ ಎತ್ಕೊಂಡು ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ದೇವಸ್ಥಾನದ ಒಳಗಡೆ ಇನ್ನು ಗುರುಶಕ್ತಿ ಅವರು ಇರ್ತಾರಲ್ಲ, ಗುರುಶಕ್ತಿ ಅವರು ಇನ್ನೂ ಮಾಲೆ ಹಾಕ್ತಾರೆ. ಮತ್ತು ಈಗ ನಾವೇ ಲಾಸ್ಟ್ ಆಗಿದ್ದರಿಂದ ನಮಗೇನು ಅವಸರ ಅನಿಸಿಲ್ಲ, ನಿಧಾನಕ್ಕೇನೆ ಆಯಿತು. ಇನ್ನು ನಮ್ಮ ಅಕ್ಕ ಎಲ್ಲ ಹಾಕಿಸ್ಕೊಂಡು ನೆಕ್ಸ್ಟ್ ನಾನೇ ಇದ್ದಿದ್ದು. ಹಾಗಾಗಿ ಇನ್ನು ನಾನು ಹಾಕಿಸ್ಕೊಂಡು ಆಮೇಲೆ ಮಾಲೆ ಹಾಕಿಸ್ಕೊಂಡ್ಮೇಲೆ ಏನೋ ಒಂಥರ ಖುಷಿ. ಮಾಲೆ ಹಾಕಿಸ್ಕೊಂಡು ಒಂಥರ ಮೈಂಡ್ ಒಂಥರ ಫ್ರೀ ಹಾಕಿಸ್ಕೊಂಡ್ಮೇಲೆ ಎಲ್ಲೋ ಫೋಟೋಸ್ ಮತ್ತು ಸೆಲ್ಫಿ ತಗೊಂಡು ಇನ್ನು ನಾನು ಅದು ಅಲ್ಲದೆ ಪ್ರಸಾದ ಚಿತ್ರಾನ್ನ ಮಾಡಿಸಿದ್ದು. ನಾವಿನ್ನು ಪ್ರಸಾದ ತಿಂದ್ಕೊಂಡು ನಾವಿನ್ನು ಹೋಗಿದ್ವಿ ಮನೆಗೆ. ಇನ್ನು ನಾನು ಕಿಟ್ಟಿ ಅಂಗಡಿಗೆ ಹೋಗ್ಬಿಟ್ಟು ಪೂಜೆ ಮಾಡೋಣ ಕಿಟ್ಟಿ ಅಂಗಡಿಗೆ ಹೋಗಿದ್ದೆ. ಇನ್ನು ದೀಪನೇ ಖಾಲಿ ಆಗಬೇಕಿತ್ತು ಅಂದ್ಬಿಟ್ಟು ಕಿಟ್ಟಿ ದೀಪನೇ ತೊಗೊಂಡು ನಾನಿನ್ನು ಅಂಗಡಿ ಪೂಜೆ ಮುಗಿಸ್ಕೊಂಡು ಇನ್ನೆಲ್ಲರೂ ಏನು ಮಾಡೋದು ಅಂತ ಅಂದ್ಬಿಟ್ಟು ನಾವು ಚಾಮುಂಡೇಶ್ವರಿ ಪಾದ ಹತ್ರ ಹೋದ್ವಿ. ಅಲ್ಲಿ ದೇವ್ರಿಗೆ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡಿಕೊಂಡು 12 ಗಂಟೆಗೆ ಒಂದು ಪೂಜೆ ಇತ್ತು. ಹಾಗಾಗಿ 12 ಗಂಟೆ ಪೂಜೆಗೆ ಹೋಗೋಣ ಅಂತ ಅಂದ್ಬಿಟ್ಟು 3 ಜನನೇ ಹೊರಟ್ವಿ. ಆಲ್ರೆಡಿ ಅವ್ರ ಮನೇಲಿ ದೇವ್ರನ್ನೆಲ್ಲ ಕೂರಿಸಿ ಪೂಜೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನು ಅಡುಗೆ ಒಂದಾಗಿರಲಿಲ್ಲ ಮತ್ತು ಸ್ವಲ್ಪ ಜನ ಬಂದಿರಲಿಲ್ಲ. ಹಾಗಾಗಿ ಎಲ್ಲರೂ ಆಚೆನೇ ನಿಂತ್ಕೊಂಡು ಇನ್ನು ಮತ್ತೆ ತಿರ್ಗಾ ಪಾದ ಪೂಜೆ ಎಲ್ಲ ಮಾಡಿಸ್ಕೊತಾಯಿದ್ರು. ಇನ್ನು ಪಾದ ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗೆ ಹೋದ್ವಿ. ಇನ್ನು ಭಜನೆ ಮತ್ತು ದೇವ್ರ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಇನ್ನು ಎಲ್ಲರ ಮನೆಯಲ್ಲೂ ಈ ಥರ ಪೂಜೆ ಇಟ್ಕೊಂಡಾಗ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಲ್ಲರ ಜೊತೆ ಸೇರಿ ಭಜನೆ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ.
ಮತ್ತು ಎಲ್ಲರಿಗೂ ಬಂದವ್ರಿಗೆಲ್ಲ ಶಕ್ತಿಗಳಿಗೆಲ್ಲ ಅರಿಶಿನ ಕುಂಕುಮ ಮತ್ತು ಗಂಧ ಎಲ್ಲರಿಗೂ ಹಚ್ತಾರೆ. ಅದಿನ್ನೂ ಚೆನ್ನಾಗಿರುತ್ತೆ. ಮತ್ತು ಹಾಗಾಗಿ ನಮ್ಗೆ ಈ ವರ್ಷ ಇವ್ರು ಮಾಡೋಣ, ಬೆಳಗಿಂದ ಉಪವಾಸ ಇರ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಆಚೆನೇ ಊಟಕ್ಕೆ ಕೂರಿಸಿದ್ರು. ಏನು ಅಂತಂದರೆ ಕರ್ಪೂರ ಹಚ್ಚಿಸ್ತಾರೆ. ಕರ್ಪೂರ ಆರೋ ಗಂಟನೂ ಊಟ ಮಾಡಬಾರ್ದು. ದೇವ್ರಿಗೆ ಅಂತ ಸ್ವಲ್ಪ ಊಟ ತೆಗೆದಿಟ್ಬಿಟ್ಟು ಆಮೇಲೆ ನಾವು ಪ್ರಸಾದ ತಿನ್ನಬೇಕು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ನಮಗೆ ಅಂತ ಬಳೆ ಮತ್ತು ಹೂವು ಎಲ್ಲ ಅಡಿಕೆ ಕೊಡ್ತಾರೆ, ಅದನ್ನ ಇಸ್ಕೊಂಡು ಹೊರಟ್ವಿ. ನಾನಂತೂ ಲಾಸ್ಟಲ್ಲಿ ಹೆಂಗಾಗಿದೆ ಅಂದರೆ ದೇವ್ರು ಬಂದು ಎಲ್ಲರೂ ಅರಿಶಿನ ಕುಂಕುಮ ಇಟ್ಟು ನಾನೇ ನೋಡ್ಕೊಳಕ್ಕಾಗ್ತಿರ್ಲಿಲ್ಲ. ಅಲ್ಲಿಂದ ಮನೆಗೆ ಬಂದ್ವಿ. ನಿದ್ದೆ ಮಾಡಬಾರ್ದು ಹಿಂಗೂ ಆಡ್ತಾರ. ನಮ್ಮ ಅಕ್ಕನ ಮನೆಗೆ ಹೊರಟು ಇಬ್ರು ಹೂವು ಕಟ್ಟಿದ್ವಿ ನಾಳೆಗೆ ಅಂತ ಅಂದ್ಬಿಟ್ಟು. ಚಿಂಟು ಬೇರೆ ನಾನು ನೋಡಿ ಖುಷಿಯಾಗಿ ಆಟ ಆಡ್ತಾ ಇದ್ದ. ಇನ್ನು ಅಲ್ಲಿಂದ ಮನೆಗೆ ಬಂದ್ಬಿಟ್ಟು ಇನ್ನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಎಲ್ಲರೂ ಪಾರ್ಕಿಗೆ ಹೋಗೋಣ ಅಂತ ಹೊರಟ್ವಿ. ಯಾಕೆಂದರೆ ಪೂಜೆ ಆದಮೇಲೆ ಇನ್ನು ಮನೇಲೇನೂ ಕೆಲಸನೂ ಇರಲಿಲ್ಲ. ಮತ್ತು ಏನು ಅಂತಂದರೆ ನೈಟ್ ರೈಸ್ ತಿನ್ನೋಂಗಿರಲಿಲ್ಲ. ಎಲ್ಲರೂ ಮಾತಾಡಿಕೊಂಡು ಪಾರ್ಕಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪಾರ್ಕಿಗೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ವಾಕ್ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ನಾವಿನ್ನು ಮನೆಗೆ ಬಂದೆ. ಆಮೇಲೆ ಕಿಟ್ಟಿ ಆಲ್ರೆಡಿ ಬಂದಿದ್ದು. ಕಿಟ್ಟಿಗಿಂದ ಮೊಬೈಲ್ ಮಾಡ್ತಾ ಕೊಟ್ಟಿದ್ದು. ಏನಪ್ಪ ಅಂದರೆ ಇದು ಕಳಿಸಿಟ್ಟಿತ್ತು ತೆಂಗಿನಕಾಯಿ, ಅದರಲ್ಲಿ ಹೂವು ಬಂದಿತ್ತವಂತೂ ತುಂಬಾ ಖುಷಿ ಆಯಿತು. ಇನ್ನು ನೈಟ್ ರೈಸ್ ತಿನ್ನೋಂಗಿಲ್ಲ ಅಂದ್ಬಿಟ್ಟು ನಾನು ಗೋಧಿ ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ಇನ್ನು ಕಾರ್ ಹತ್ರ ಹೋದ್ವಿ. ಕಾರಿಗೆ ಒಂದು ತೊಗೊಂಡಿದ್ವಿ ವೆಂಕಟರಮಣ ಸ್ವಾಮಿ ಅಂತಲೇ, ಅದನ್ನು ಅಂಟಿಸ್ಬೇಕಾಗಿತ್ತು. ಮತ್ತು ನಾವು ಕಾರಲ್ಲಿ ಯಾವುದೇ ಇದಿಟ್ಟಿರಲಿಲ್ಲ. ಹಾಗಾಗಿ ಇದನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬಾ ಖುಷಿ ಆಯ್ತು ಅದು ನೋಡಿ. ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಅದನ್ನು ಅಂಟಿಸೋಣ ಅಂದ್ಬಿಟ್ಟು ನಾನು ಪಾಪು ಕಿಟ್ಟಿ ಹೋಗಿದ್ವಿ. ಹಾಗೆ ಅದನ್ನು ಅಂಟಿಸ್ಬಿಟ್ಟು ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಇನ್ನು ನಾವು ಕಾರಲ್ಲಿ ಹೊರಟ್ವಿ. ತುಂಬ ಹೊಟ್ಟೆ ಹಸಿತಿತ್ತು ಅಂತ ಮನೆಗೆ ಬಂದ್ವಿ. ಇನ್ನು ಪಾಪುನೇ ದೋಸೆ ಮತ್ತು ಚಟ್ನಿನ ಬಡಿಸ್ತಾ ಮತ್ತು ತಿರ್ಗಾ ಕರ್ಪೂರ ಒಂದು ಹಚ್ಸಿದ್ವಿ. ಕರ್ಪೂರ 6 ಗಂಟೆ ತಿನ್ನೋಂಗಿರಲಿಲ್ಲ. ದೇವರಿಗೆ ಇಟ್ಬಿಟ್ಟು ತಿನ್ನಬೇಕಾಗಿತ್ತು. ಹಾಗಾಗಿ ಮತ್ತು ನನಗೆ ತುಂಬ ನಿದ್ದೆ ಬರ್ತಿತ್ತು. ತುಂಬ ಸಾಕಾದಂಗೆ ಆಗಿತ್ತು. ಫುಲ್ ಟಯರ್ಡ್ ಅನ್ನಿಸ್ತಿತ್ತು. ಹಾಗಾಗಿ ಬೇಗ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೂ ಮಲ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಬಾಯ್.